ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಶೋರೂಮಿಗೆ ಹೋಗ್ಲಿಲ್ಲಂಗೆ ಗಾಡಿ ರಿಪೇರಿ ಮಾಡಿಸಿ ದಾವಣಗೆರೆ ತಗೊಂಡು ಹೋಗ್ತೀನಿ. ನಿನ್ನೆ ತೋರಿಸ್ದಂಗೆ ನನ್ನ ಗಾಡಿದ ವೈರ್ನ ಇಲ್ಲಿ ಕಟ್ ಮಾಡಿದ್ದಾರೆ. ಅದಕ್ಕೆ ನಾನು ಶೋರೂಮಿಗೆ ಫೋನ್ ಮಾಡಿದೆ, ಹೋಂಡಾ ಶೋರೂಮಿಗೆ. ಅವರು ರಿಪ್ಲೈ ಮಾಡಿರೋದು ನೋಡಿ ಇಲ್ಲಿ. ಹಲೋ. ಹಾಂ ಸರ್, ಅದು ವೈರಿಂಗ್ ಇಂದ ಹೇಳಿದ್ನಲ್ಲ, ಅದು ಈಗ ತಂದುಬಿಟ್ಟು 7 days ಅಂತ ಬೇಕಾ? 8 to 10 days ಆಗುತ್ತೆ ಸರ್. ಪಾರ್ಟ್ ಆರ್ಡರ್ ಮಾಡಿದ್ರೆ ಬರೋದು. ಸೊ ಬೆಂಗಳೂರು ಅಂತ ಸಿಟಿಲಿ ಒಂದು ಆರ್ಡ್ರ್ ಮಾಡಿದ್ರೆ ಪಾರ್ಟ್ ಬರೋಕ್ಕೆ 8 to 10 days ಬೇಕಂತೆ. ಸೊ ನಾರ್ಮಲ್ ಎಂಪ್ಲಾಯೀಸ್ ಎಲ್ಲಿ ಹೋಗ್ಬೇಕು ಹಂಗಂದ್ರೆ? ನೆಕ್ಸ್ಟ್ ಕೇಳಿ. ಹೌದಾ? ಅದು ಒಂದೇ ನಂಬರ್, ವೈರಿಂಗ್ ನಂಬರ್ ಇರಲ್ಲ, ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ಚಾರ್ಜಿಗೆ ಬೇರೆ ಬೇರೆ. ಹಾಂ, ಹೌದಾ? ಸೊ ಇಲ್ಲಿ ಬೇರೆ ಬೇರೆ ಇರುತ್ತೆ ಅಂತ ಹೇಳಿದ್ರು. ಸೊ ಅದಕ್ಕೆ ನಾನು ನಮ್ಮ ಅಂಕಲ್ ಇದ್ರು, ಅವ್ರಿಗೆ ಕೇಳಿದ್ದೆ. ಈಗ ಕೇಳ್ರಿ. ಅಂದರೆ ನಮ್ಮ ಅಂಕಲ್ ದಾವಣಗೆರೆಯಲ್ಲಿ ಅವರು ಸ್ಪೇಸ್ ಮ್ಯಾನೇಜರ್ ಆಗಿದ್ದಾರಾ? ಓಕೆ. ನಾನು ಬೇಕಾದ್ರೆ ನಂಬರ್ನ ತಗೊಂಡು ಪಾರ್ಟ್ಸ್ ಕೊಟ್ಟರೆ ಹಾಕ್ಕೊಡ್ತೀರಾ? ಸೊ ನಾನೇನು ಮಾಡಿದೆ, ಅವ್ರ ಪಾರ್ಟ್ ಬರೋಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಬೇಗ ನಾನು ಪಾರ್ಟ್ ತಂದುಕೊಡ್ತೀನಿ, ಮಾಡ್ತೀರಾ ಅಂತ ಕೇಳಿದೆ. ಇವ್ರು ರಿಪ್ಲೈ ಕೊಟ್ಟರು ನೋಡಿ, ಯಾವ ಥರ ಕೊಟ್ಟಿದ್ದಾರೆ. ದಾವಣಗೆರೆಗೆ ಗಾಡಿ ತಗೊಳ್ಬೇಕು. ಅದೇ ತಗೊಂಡು ಹೋಗಕ್ಕೆ ಸ್ಟಾರ್ಟ್ ಆಗ್ತದೆ ಸರ್, ಅಂದ್ರೆ ತಗೊಂಡು ಹೋಗ್ತಿಲ್ಲ ಅಷ್ಟೇ. ಅದೇನೇ ನೀವು ಲಾರಿಯಿಂದ ಹಾಕೊಂಡು ತಗೊಂಡೋಗಿ ದಾವಣಗೆರೆಗೆ. ಸೊ ನೋಡಿ ಯಾವ ಲೆವೆಲಿಗೆ ಸರ್ವಿಸ್ ಇದೆ ಬೆಂಗಳೂರಲ್ಲಿ. ಒಂದು ಪಾರ್ಟ್ಸ್ ನಾವು ತಂದುಕೊಟ್ರು ಮಾಡ್ಕೊಡೋಕ್ಕಾಗದೇ ಇರೋಷ್ಟು ಸರ್ವಿಸ್ ಸೆಂಟರ್ ಇಟ್ಕೊಂಡಿದ್ದಾರೆ. ಯಾಕೆ ಇಟ್ಕೋಬೇಕು ಅವರು? ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಶೋರೂಮಿಗೆ ಹೋಗ್ಲಿಲ್ಲಂಗೆ ಗಾಡಿ ರಿಪೇರಿ ಮಾಡಿಸಿ ದಾವಣಗೆರೆ ತಗೊಂಡು ಹೋಗ್ತೀನಿ.